ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ಕಾವಾಸಕಿ KLX 230 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬೇಸಿಕಲಿ ಈ ಒಂದು ಬೈಕ್ನ ನೇಚರ್ ವಿಚಾರಕ್ಕೆ ಬಂದಾಗ ಇಟ್ ಈಸ್ ಅನ್ ಆಫ್ ರೋಡಿಂಗ್ ಬೈಕ್ ಅಂಡ್ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಇರುತ್ತೆ ಈ ಒಂದು ಬೈಕ್ ನಲ್ಲಿ. ಕಾವಾಸಕಿ ಬೈಕ್ಸ್ ನಲ್ಲಿ KLX ಮಾಡೆಲ್ ಕೆಳಗಡೆ ಹಲವಾರು ವೇರಿಯಂಟ್ ಬರುತ್ತೆ. ಸೊ ಈ ಎಲ್ಲಾ ಮಾಡೆಲ್ಸ್ ವೇರಿಯಂಟ್ಸ್ ಗೆ ಡರ್ಟ್ ಬೈಕ್ ಅಂತ ಯಾರು ಕರೀತಾರೆ, ಇಲ್ಲಾಂದ್ರೆ ಡಾರ್ಕರ್ ರ್ಯಾಲಿ ಬೈಕ್ ಅಂತ ಯಾರು ಕರೀತಾರೆ. ಬಟ್ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಬೈಕು ಡರ್ಟ್ ಬೈಕು ರ್ಯಾಲಿ ಬೈಕ್ ಆಗಕ್ಕೆ ಯಾವುದೇ ಒಂದು ಆಂಗಲ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಆಗಲಿ ಜಾಸ್ತಿ ಇಲ್ಲ ಈ ಒಂದು ಬೈಕ್ ನಲ್ಲಿ. ಅಕಸ್ಮಾತ್ ಏನಾರ ಇದು ಡಾರ್ಕರ್ ರ್ಯಾಲಿ ಬೈಕ್ ಆದ್ರೆ ರೋಡ್ ನಲ್ಲಿ ಅಫಿಷಿಯಲ್ ಆಗಿ ನಂಬರ್ ಪ್ಲೇಟ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಓಡ್ಸಕ್ ಆಗಲ್ಲ. ಆದ್ರೆ ಈ ಒಂದು ಬೈಕ್ ನ KLX 230 ಬೈಕ್ ನ ಅಫಿಷಿಯಲ್ ಆಗಿ RTO ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು HSRP ಪ್ಲೇಟ್ ಹಾಕೊಂಡು ರೋಡ್ ನಲ್ಲಿ ಅಡ್ಡಾಡಬಹುದು, ವಿಧಾನಸೌಧದ ಮುಂದೆನೂ ಅಡ್ಡಾಡಬಹುದು. ಈ ಒಂದು ಡರ್ಟ್ ಬೈಕ್ ನ ಲೀಗಲಿ ನಾವು ರೋಡ್ ಮೇಲೆ ಆರಾಮಾಗಿ ಓಡಿಸಬಹುದು, ಒಂದು ನಾರ್ಮಲ್ ಬೈಕ್ ತರ. ಸೊ ಬನ್ನಿ ಈ ಬೈಕ್ ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. KLX 230 ಬೈಕ್ ಒಂದು CKD ಯೂನಿಟ್ ಬೈಕ್ ಇದು. ಅಂಡ್ ಕಾವಾಸಕಿ KLX 230 ಬೈಕ್ ನ ಪರ್ಪಸ್ ಬಂದು ಟ್ರಯಲ್ ಅಡ್ವೆಂಚರಿಂಗ್ ಮಾಡೋಕೆ, ಅಂದ್ರೆ ಟ್ರಯಲ್ಸ್ ಹೋಗೋಕೆ, ಲೈಕ್ ಎಕ್ಸ್ಪಲ್ಸ್ ಹಿಮಾಲಯನ್ ತಗೊಂಡು ನೀರಲ್ಲಿ ಅಥವಾ ಆಫ್ ರೋಡಿಂಗ್ ಮತ್ತೆ ಮಡ್ಡಿ ರೋಡ್ಸ್ ಅಲ್ಲಿ ನುಗ್ಗಿಸ್ಕೊಂಡು ಹೋಗ್ತೀವಲ್ಲ, ಆ ತರ ಈ ಗಾಡಿನ ಯೂಸ್ ಮಾಡಬಹುದು. ಆದ್ರೆ ಇದು ಅಡ್ವೆಂಚರ್ ಟೂರಿಂಗ್ ಬೈಕ್ ಅಲ್ಲ. ಏನಿದ್ರು ಈ ಬೈಕ್ ಟ್ರಯಲ್ಸ್ ಓರಿಯೆಂಟೆಡ್ ಬೈಕ್. ಈ ಬೈಕ್ ಬಗ್ಗೆ ಇನ್ನ ಇಂಟೆನ್ಸ್ ಆಗಿ ಹೇಳ್ಬೇಕು ಅಂದ್ರೆ ಮಿಷನ್ ಇಂಪಾಸಿಬಲ್ ಡೆಡ್ ರೆಕನಿಂಗ್ ಪಾರ್ಟ್ 1 ಮೂವಿ ನಲ್ಲಿ ಟಾಮ್ ಕ್ರೂಸ್ ಹಲವಾರು ಟ್ರಯಲ್ಸ್ ನ ಮುಗಿಸ್ಕೊಂಡು ಕೊನೆಗೆ ಬೆಟ್ಟದ ಮೇಲೆ ಬಂದು ಬೆಟ್ಟದಿಂದ ಲಾಂಗ್ ಜಂಪ್ ಮಾಡಿ ಟ್ರೈನ್ ಮೇಲೆ ಬೀಳ್ತಾನಲ್ಲ ಪ್ಯಾರಾಚೂಟ್ ಹಾಕೊಂಡು, ಆ ಒಂದು ಟೈಮ್ ಅಲ್ಲಿ ಬೈಕ್ ನ ಯೂಸ್ ಮಾಡಿದಾರಲ್ಲ, ದಟ್ ಈಸ್ ದಿ ಡರ್ಟ್ ಬೈಕ್. ಡರ್ಟ್ ಬೈಕ್ ನ ಆಕ್ಚುಯಲ್ ಫೀಚರ್ಸ್ ಏನಪ್ಪಾ ಅಂದ್ರೆ ಲೈಟ್ ವೈಟ್, ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್, ಆಫ್ ರೋಡ್ ಕೇಪಬಿಲಿಟಿ ಅಂಡ್ ಸ್ಪೋಕ್ ವೀಲ್ ನಲ್ಲಿ ಬೈಕ್ ಬರುತ್ತೆ. ಯಾಕಂದ್ರೆ ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ಅಕಸ್ಮಾತ್ ರಿಮ್ಮೇನರ ಬೆಂಡಾರ ಆರಾಮಾಗಿ ನಾವು ಫಿಕ್ಸ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಎಲ್ ಬೇಕಾದ್ರೂ. ದಟ್ ಈಸ್ ದಿ ಬೆನಿಫಿಟ್ಸ್ ಆಫ್ ಸ್ಪೋಕ್ ವೀಲ್ಸ್. ಕಾವಾಸಕಿ ಅಂದ್ರೆ ಯಾವಾಗ್ಲೂ ನೆನಪಾಗೋದು ಲೈಮ್ ಗ್ರೀನ್ ಕಲರ್. ಆ ಒಂದು ಕಲರ್ ಈ ಒಂದು ಬೈಕ್ ನಲ್ಲಿ ಇದೆ. ಇನ್ನೊಂದು ಬ್ಯಾಟಲ್ ಗ್ರೇ ಅಂತ ಕರೀತಾರೆ, ಆ ಒಂದು ಕಲರ್ ಇದೆ. ಮೊದಲನೇದಾಗಿ KLX ಬೈಕ್ ನ ಫೀಚರ್ಸ್ ವಿಚಾರಕ್ಕೆ ಬಂದಾಗ, ಈ ಬೈಕ್ ನ ಬಾಡಿ ವರ್ಕ್ ವಿಚಾರಕ್ಕೆ ಬಂದಾಗ KX ಬೈಕ್ ಅಂತ ಬರುತ್ತೆ. ಇಟ್ಸ್ ಅನ್ ಆಫ್ ರೋಡಿಂಗ್ ಬೈಕ್. ಆ ಒಂದು ಬೈಕ್ ನ ಬಾಡಿ ವರ್ಕ್ ಇದೆಯಲ್ಲ, ಅದನ್ನ ಇನ್ಸ್ಪೈರ್ಡ್ ಮಾಡ್ಕೊಂಡು KLX ಬೈಕ್ ನ ಡಿಸೈನ್ ಮಾಡಿದ್ದಾರೆ. ಎಕ್ಸಾಸ್ಟ್ ನ ತುಂಬಾ ಹೈಟ್ ಅಲ್ಲಿ ಕೊಟ್ಟಿರ್ತಾರೆ, ಲೈಕ್ ಕ್ರಾಸ್ ಸೆಕ್ಷನ್ ಆಗಿ. ಇನ್ನ ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಆಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆ ಬರುತ್ತೆ, LCD ಸ್ಕ್ರೀನ್ ಜೊತೆ ಬರುತ್ತೆ. ಇದರಲ್ಲಿ ಸ್ಪೀಡೋಮೀಟರ್, ಓಡೋಮೀಟರ್, ಡ್ಯುಯಲ್ ಟ್ರಿಪ್ ಮೀಟರ್, ಫ್ಯೂಯಲ್ ಗೇಜ್, ಕ್ಲಾಕ್, ಸ್ಮಾರ್ಟ್ ಫೋನ್ ಕಾಲು, ಮೇಲ್ಸ್, ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಮೊಬೈಲ್ ಮುಖಾಂತರ ಮಾಡ್ಕೊಂಡ್ರೆ ಅಂಡ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಸಮ್ ವಾರ್ನಿಂಗ್ ಲೈಟ್ಸ್ ಎಲ್ಲ ತೋರಿಸುತ್ತೆ. ಮುಂದ್ಗಡೆಯಿಂದ ಗಾಡಿ ಹೆಂಗ್ ಕಾಣಿಸುತ್ತೆ ಅಂದ್ರೆ ಮೋಟೋ ಕ್ರಾಸ್ ಬೈಕ್ ತರ ಕಾಣಿಸುತ್ತೆ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಅಗ್ರೆಸಿವ್ ಆಗಿ ಡಿಸೈನ್ ಮಾಡಿದ್ದಾರೆ. LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಆಲೋಜನ್ ಬಲ್ಬ್ಸ್ ಜೊತೆ ಬರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ ಆಲೋಜನ್ ಬಲ್ಬ್ ಬರುತ್ತೆ. ಬರ್ಡ್ಸ್ ಗೆ ಬೀಕ್ ಬಂದಿರುತ್ತಲ್ಲ, ಆ ತರ ಮುಂದ್ಗಡೆ ಮಡ್ಗಾಡ್ನ ಡಿಸೈನ್ ಮಾಡಿದ್ದಾರೆ. ಲೈಕ್ ಆಫ್ ರೋಡಿಂಗ್ ಬೈಕ್ಸ್ ಗೆಲ್ಲ ಇದೊಂದು ಕಾಮನ್ ಥಿಂಗ್ ಅಂತಾನೆ ಹೇಳ್ಬೋದು. ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಆಗಿರುತ್ತೆ. ಜೆ ಶೇಪ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 21 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ ಟೈರ್ ಆಗಿರುತ್ತೆ ಅಂಡ್ ಸ್ಪೋಕ್ಸ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಯೂನಿಟ್ ಟ್ರ್ಯಾಕ್ ವಿತ್ ಅಡ್ಜಸ್ಟಬಲ್ ಪ್ರೀಲೋಡ್ ಸಸ್ಪೆನ್ಷನ್ ಬರುತ್ತೆ. ತುಂಬಾನೇ ಕಂಪ್ರೆಸ್ ಆಗುತ್ತೆ ಗುರು. ಬ್ಯಾಕ್ ವೀಲ್ ವಿಚಾರಕ್ಕೆ ಬಂದಾಗ 18 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ ಟೈರ್ ಆಗಿರುತ್ತೆ. ಸ್ಪೋಕ್ಸ್ ವೀಲ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಓವರ್ ಆಲ್ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಕಾವಾಸಕಿ ಅವರು ಹೇಳ್ತಾರೆ ದಿಸ್ ಇಸ್ ಅನ್ ಡ್ಯುಯಲ್ ಪರ್ಪಸ್ ABS ಅಂತ ಹೇಳ್ತಾರೆ. ಆಫ್ ರೋಡ್ ಆನ್ ರೋಡ್ ಎರಡಲ್ಲೂ ಚೆನ್ನಾಗಿರುತ್ತೆ. ಸ್ವಿಚಬಲ್ ABS ಬರುತ್ತೆ. ಇನ್ನು ಫ್ರೇಮ್ ವಿಚಾರಕ್ಕೆ ಬಂದಾಗ ಕಾಂಪ್ಯಾಕ್ಟ್ ಪೆರಿಮೀಟರ್ ಫ್ರೇಮ್ ಬರುತ್ತೆ. ಅಂಡ್ ಸೀಟ್ ವಿಚಾರಕ್ಕೆ ಬಂದಾಗ KS ಬೈಕ್ ನ ಇನ್ಸ್ಪೈರ್ಡ್ ಮಾಡಿ ಈ ಒಂದು ಸೀಟ್ ನ ಬಿಟ್ಟಿದ್ದಾರೆ. ತುಂಬಾನೇ ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ವಿಚಾರಕ್ಕೆ ಬಂದಾಗ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮಿರರ್ಸ್ ಎಲ್ಲ ಚೆನ್ನಾಗಿದೆ. ABS ಆಫ್ ಆನ್ ಮಾಡಕ್ಕೆ, ಅಂದ್ರೆ ಸ್ವಿಚಬಲ್ ABS ನ ಆಪರೇಟ್ ಮಾಡಕ್ಕೆ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ. ಈ ಒಂದು ಬೈಕ್ ನಲ್ಲಿ ಫ್ರೇಮ್ ಮತ್ತೆ ಸ್ವಿಂಗ್ ಆರ್ಮ್ ಮಾತ್ರ ಮೆಟಲ್ ನಲ್ಲಿ ಕೊಟ್ಟಿದ್ದಾರೆ. ಇನ್ನೆಲ್ಲ ಫೈಬರ್ ಪ್ಲಾಸ್ಟಿಕ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸ್ವಿಂಗ್ ಆರ್ಮ್ ನ ಡಿಸೈನ್ ಮತ್ತೆ ಕ್ವಾಲಿಟಿ ತುಂಬಾನೇ ಹೆವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಒಂದು ಬೈಕ್ ನ ಕೆಲವೊಂದು ಫೀಚರ್ಸ್ ನ ನೀವು ತಿಳ್ಕೊಂಡ್ರಿ, ಆದ್ರೆ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫೀಚರ್ಸ್ ವಿಚಾರಕ್ಕೆ ಬಂದಾಗ ಈ ಒಂದು ಬೈಕ್ ನ ಬ್ಯಾಕ್ ವೀಲ್ ನ ಚೈನ್ ರಿಂಗ್ ಬಂದು ತುಂಬಾನೇ ದೊಡ್ಡದಾಗಿದೆ. ಸ್ಪ್ರಾಕೆಟ್ ದೊಡ್ಡದಾಗಿದೆ. ಚೈನ್ ರಿಂಗ್ ದೊಡ್ಡದಾಗಿದೆ. ಚೈನ್ ನ ಸ್ಪ್ರಾಕೆಟ್ ದೊಡ್ಡದಾಗಿರುತ್ತೆ. ದೊಡ್ಡದು ಇದ್ರೆ ಪವರ್ ಕಮ್ಮಿ ಇದ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಇಂಜಿನ್ ಅಲ್ಲಿ ಎಷ್ಟು ಪವರ್ ಇದ್ರೆ ಏನ್ ಬಂತು, ಚೈನ್ ಸ್ಪ್ರಾಕೆಟ್ ಮತ್ತೆ ಚೈನ್ ರಿಂಗ್ ಚೆನ್ನಾಗಿದ್ರೆ ಗಾಡಿ ನುಗ್ತಾ ಇರುತ್ತೆ. ಬನ್ನಿ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 230cc ಏರ್ ಕೂಲ್ಡ್ 4 ಸ್ಟ್ರೋಕ್ 2 ವಾಲ್ವ್ DS6 E20 fuel ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಎಲೆಕ್ಟ್ರಿಕ್ ಸ್ಟಾರ್ಟ್ ಆಗಿರುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ಬಂದು FI ಆಗಿರುತ್ತೆ. 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 18.1 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 18.3 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 7.6 ಲೀಟರ್ಸ್ ಇದೆ. ಮೈಲೇಜ್ ಅರೌಂಡ್ 30 to 35 ಆರಾಮಾಗಿ ಕೊಡುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಏರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಸರ್ವಿಸ್ ಕಾಸ್ಟ್ ಕಮ್ಮಿನೇ ಇರುತ್ತೆ ವೆನ್ ಕಂಪೇರ್ ಟು
ಲಿಕ್ವಿಡ್ ಕೂಲ್ಡ್ ಇಂಜಿನ್ ಮತ್ತೆ ಬೈಕ್ ನ ತೂಕ ಬಂದು 139 kg ಬರುತ್ತೆ. ಈ ಬೈಕ್ ನಲ್ಲಿ ಸೆಂಟರ್ ಸ್ಟ್ಯಾಂಡ್ ಬರಲ್ಲ, ಸೈಡ್ ಸ್ಟ್ಯಾಂಡ್ ಅಷ್ಟೇ ಬರೋದು. ಅದು ತುಂಬಾ ಲಾಂಗ್ ಆಗಿ ಕೊಟ್ಟಿದ್ದಾರೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ ಎಕ್ಸ್ಪಲ್ಸ್ 200 ಗೆ ಕಂಪೇರ್ ಮಾಡಬಹುದು. ಆದ್ರೆ ಹೀರೋ, ಕಾವಾಸಕಿ ನೀವೇ ಡಿಸೈಡ್ ಮಾಡ್ಕೊಳ್ಬೇಕು ಪ್ರೈಸ್ ವೈಸ್. ಮೇಜರ್ ಪಾರ್ಟ್ ಏನಪ್ಪಾ ಅಂದ್ರೆ KLX 230 CKD ಯೂನಿಟ್ ಬೈಕ್ ಆಗಿರುತ್ತೆ. ಒಂದ್ ರೀತಿ ಇಂಪೋರ್ಟೆಡ್ ಬೈಕ್ ಅಂತಾನೆ ಹೇಳ್ಬೋದು. 4 ಲಕ್ಷದೊಳಗಡೆ ಈ ಒಂದು ಬೈಕ್ ನ ಆರಾಮಾಗಿ ತಾನ್ಬೋದು. ಅದಕ್ಕಿಂತ ಮುಂಚೆ ಟೆಸ್ಟ್ ಡ್ರೈವ್ ಮಾಡ್ಬೋದು. ಹಾಗೆ KTM ಬೈಕ್ಸ್ ಅಲ್ಲಿ ಈ ಒಂದು ಮೋಟೋ ಕ್ರಾಸ್ ಬೈಕ್ಸ್ ಎಲ್ಲ ಬಂದಿದಾವೆ. ಅವನ್ನ ಟೆಸ್ಟ್ ಡ್ರೈವ್ ಮಾಡಕ್ ಕೊಟ್ಟಿಲ್ಲ. ಅವನ್ ನೋಡೋಣ ಯಾವಾಗ ಟೆಸ್ಟ್ ಡ್ರೈವ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಈ ಒಂದು ಬೈಕ್ ಬಂದು ಟೆಸ್ಟ್ ಡ್ರೈವ್ ಮಾಡಿ. ಟೆಸ್ಟ್ ಡ್ರೈವ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇಂಟು ರೈಡಿಂಗ್ ರಿವ್ಯೂ. ಗೈಸ್, ಕಾವಾಸಕಿ KLX 230 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದನ್ನು ADV ಬೈಕ್ಸ್ ಹೆಂಗೆ ಹತ್ತಿತ್ವೋ ಹಂಗೆ ಹತ್ಕೊಳ್ಬೇಕು. ಓ ಮೈ ಗಾಡ್, ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ನು. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. ಸೆಲ್ಫ್ ಸ್ಟಾರ್ಟ್ ಇದೆ. 2 valve ಇಂಜಿನ್ ಇದು. ಲೆಟ್ಸ್ ಗೋ ಫಾರ್ ಅ ರೈಡ್. ತುಂಬಾ ಲೈಟ್ ವೇಟ್ ಆಗಿದೆ. ಫ್ರಂಟ್ ವೀಲ್ನ ಸಸ್ಪೆನ್ಷನ್ ಟ್ರಾವೆಲು ತುಂಬ ಜಾಸ್ತಿ ಇದೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಇದೆಯಲ್ಲ ತುಂಬಾ ಕಂಪ್ರೆಸ್ ಆಗುತ್ತೆ. ಸೊ ಇದು ಪಕ್ಕ ಡರ್ಟ್ ಬೈಕ್ ಗುರು, ಅದೇ ಫೀಲ್ ಕೊಡ್ತಿದೆ. ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ? ಡರ್ಟ್ ಬೈಕ್ ಫೀಲ್ ಕೊಡಿದ್ರೆ ಇನ್ನೇನು ಸೂಪರ್ ಬೈಕ್ ಫೀಲ್ ಕೊಡುತ್ತಾ? ಬಟ್ ನಾನು KTM ಬೈಕಲ್ಲಿ ಡರ್ಟ್ ಬೈಕ್ನ ಓಡಿಸಿದ್ದೆ. ಇದನ್ನು ಫಸ್ಟ್ ಟೈಮ್ ಓಡಿಸಿರೋದು ಕಾವಾಸಕಿಯಲ್ಲಿ. ದಿಸ್ ಈಸ್ 233cc ಇಂಜಿನ್, 18 PS ಆಫ್ ಪವರು ಮತ್ತು 18 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಟಾರ್ಕು ಮತ್ತು ಪವರು ಸೇಮ್ ಇರೋದ್ರಿಂದ ಗಾಡಿ ಸಿಟಿ ಟ್ರಾಫಿಕ್ನಲ್ಲಿ ಸ್ಟಾಪ್ ಆಗಲ್ಲ. ಆ್ಯಂಡ್ ಈ ಒಂದು ಗಾಡಿನೆಲ್ಲ ಯೂಸ್ ಮಾಡೋದು ಏನೋ ಆಫ್ ರೋಡಿಂಗಿಗೆ. ಆ್ಯಂಡ್ ಇಟ್ ಈಸ್ ಅ ರೋಡ್ ಲೀಗಲ್ ಬೈಕ್. ರೋಡ್ನಲ್ಲಿ ಆರಾಮಾಗಿ ಓಡಿಸ್ಬೋದು. ಈ ಒಂದು ಬೈಕ್ಸ್ನೆಲ್ಲ ಸಿಟೀಸ್ನಲ್ಲಿ ಮೊದಲು ಓಡಿಸಂಗಿರಲಿಲ್ಲ. ಕೆಲವೊಂದು ಬೈಕಿಗೆ ಇತ್ತು, ಬಟ್ ಏನೇನು ನಾರ್ಮ್ಸ್ ಬೇಕು RTO ನಾರ್ಮ್ಸ್ ತಂದ್ಬಿಟ್ಟು ಈಗ ಸಿಟಿಯಲ್ಲೂ ಅಡ್ಡಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇಂಥ ಬೈಕ್ನಲ್ಲಿ. ಬ್ರೇಕು ಸಖತ್ತಾಗಿದೆ. ABS ಬರುತ್ತೆ. ABS ಆಫ್ ಆನು ಮಾಡ್ಕೊಳ್ಬೋದು. ಈಗ ಟ್ರಾಫಿಕನ್ನು ನಿಂತಿದ್ದೀನಿ. ನನ್ನ ಎರಡೂ ಕಾಲೂ ಫ್ಲ್ಯಾಟ್ ಫುಟ್ ಆಗಲ್ಲ ಗುರು. ನನ್ನ ಇದು ಬಂದು 5.7. ಸಸ್ಪೆನ್ಷನ್ ಕಂಪ್ರೆಸ್ ಆಗೋದ್ರಿಂದ ಈ ಗಾಡಿ ಮೇಲೆ ಆರಾಮಾಗಿ ಕುತ್ಕೊಳ್ಬೋದು. ಈ ಸಸ್ಪೆನ್ಷನ್ ಲೆವೆಲ್ ಇರ್ಬೇಕಾರೆ ಅದು ಕಂಪ್ರೆಸ್ ಆಗಲಿಲ್ಲ ಅಂದರೆ ಈ ಗಾಡಿ ಮೇಲೆ ಕುತ್ಕೊಳಕ್ಕೂ ಆಗಲ್ಲ, ಓಡ್ಸೋಕ್ಕೂ ಆಗಲ್ಲ. ಈ ಗಾಡಿನ ಜಾಸ್ತಿ ಜನ ರೋಡಲ್ಲಿ ನೋಡೇ ಇರಲ್ಲ. ಬ್ರೇಕ್ ಅಲ್ಟಿಮೇಟ್ ಗುರು. ಎಕ್ಸಾಸ್ಟ್ ಸೌಂಡ್ ಕೇಳಿ ಮಸ್ತಾಗಿದೆ. ಗೇರ್ ಮ್ಯಾಕಿಂಗ್ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. ಅಮೇರಿಕದಲ್ಲಿ ಇಂಥ ಬೈಕ್ನಲ್ಲಿ ಸಿಟಿ ಲಿಮಿಟ್ಸಲ್ಲಿ ಪೊಲೀಸರು ಬರ್ತಾರೆ, ಸರಿ ಹಿಂಗೆ 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 ಓಡಿಸ್ತಾರಲ್ಲ, ಅಷ್ಟೇ ನೋಡಿ ನಾವು ತೃಪ್ತಿ ಆಗಿದ್ವಿ. ಆದರೆ ಈಗ ಅಂಥ ಗಾಡಿನ ಓಡಿಸ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಬೆಂಗಳೂರಿನಲ್ಲಿ. ಸೊ ನೀವು ಬಂದು ಟೆಸ್ಟ್ ಡ್ರೈವ್ ಮಾಡ್ಬೋದು. ಈ ಗಾಡಿನ ಪರ್ಚೇಸು ಮಾಡ್ಬೋದು. ಮುಂದ್ಗಡೆ 21 ಇಂಚಸ್ ಟೈರ್ ಪ್ರೊಫೈಲು, ತುಂಬಾ ಹೈಟಲ್ಲಿದೆ ಗಾಡಿ. ಸಿಟಿ ಯೂಸೇಜ್ಗೆ ಚೆನ್ನಾಗಿದೆ ಹೈಟ್ ಇದ್ದರೆ. ನನ್ನ ಹೈಟಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಬಟ್ ಐ ವಿಲ್ ಮ್ಯಾನೇಜ್. ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆಯಾ ಗುರು?
ಎಲ್ಲಾದ್ರೆ ಕ್ಯಾಮ್ರಾ ರೆಕಾರ್ಡ್ ಆಗಲಿಲ್ಲ ಅಂದರೆ ಕಷ್ಟ. ಆರಾಮಾಗೆ ಬ್ಯಾಲೆನ್ಸಿಂಗ್ ಎಲ್ಲ ಮಾಡ್ಬೋದು. ರೈಡಿಂಗ್ ಲೈನೆಲ್ಲ ಆರಾಮಾಗಿ ಚೇಂಜ್ ಮಾಡ್ಬೋದು. ಈ ಥರ ನಿಂತ್ಕೊಂಡೇ ಓಡಿಸ್ಬೋದು ಈ ಗಾಡಿನ. ನಿಂತ್ಕೊಂಡು ಆರಾಮಾಗಿ ಓಡಿಸ್ಬೋದು ಗುರು. ಎಷ್ಟೊತ್ತು ಬೇಕಾದ್ರೂ ಈ ಗಾಡಿ ಮೇಲೆ ನಿಂತ್ಕೊಂಡು ಓಡಿಸ್ಬೋದು. ಅದಕ್ಕೆ ಇದನ್ನ ಡರ್ಟ್ ಬೈಕ್ ಅಂತ ಕರೆಯೋದು. ಸೀಟ್ ನೋಡಿದ್ದೀರಾ, ಹಗ್ಲ ಎಲ್ಲ ಲೀನಾಗಿದೆ. ಹಿಂಗೆಲ್ಲ ನುಗ್ಗಿಸ್ಬೋದು ಗುರು. ಅದಕ್ಕೆ ನನ್ನ ಮಕ್ಕಳು USA ಅಲ್ಲಿ ಫುಲ್ಲು ಎಗ್ರಾಡೋದು. ಗುರು ಫುಲ್ ಹೈಟಲ್ಲಿದ್ದೀವಿ ಗುರು. ನಾರ್ಮಲ್ ಬೈಕಲ್ಲಿ ಬಂದರೆ ಈ ಫ್ಲೈಓವರಿಂದ ಕೆಳಗಡೆ ಏನು ಕಾಣಿಸೋದೇ ಇಲ್ಲ, ಇದರಲ್ಲಿ ಎಲ್ಲ ಕಾಣಿಸ್ತದೆ. ಯಾವ ಗೇರಲ್ಲಿದ್ರು ಎತ್ಕೊಳಕ್ಕಲ್ಲ ಗುರು ಇದು ಪವರ್ನ, ಟಾರ್ಕ್ನ. ಬಿಕಾಸ್ ಆಫ್ ಸೇಮ್ ಪವರು ಸೇಮ್ ಟಾರ್ಕ್ ಇರೋದ್ರಿಂದ. ಆಂಬ್ಯುಲೆನ್ಸ್ ಬರ್ತಿದೆ, ತೆಗಿರಪ್ಪ ಬೇಗ. ಎಂಡ್ಯೂರೋ ಬೈಕ್. ಸೊ ಇದು ಒಂಥರ ಸೈಕಲ್ ಓಡಿಸ್ದಂಗೆ. ರೈಡಿಂಗ್ ಪೋಸ್ಚರ್ ಬಂದು ನಾರ್ಮಲ್ ಸೈಕಲ್ ಓಡಿಸ್ತೀವಲ್ಲ, ಲೈಕ್ ಲೇಡಿ ಬೋರ್ಡ್ ಸೈಕಲ್ ಓಡಿಸ್ತೀವಲ್ಲ, ಅದೇ ಒಂದು ರೈಡಿಂಗ್ ಪೋಸ್ಚರು. ಬಟ್ ಹೈಟ್ ಮಾತ್ರ ಹೆವಿಯಾಗಿದೆ ಗುರು. ಸಸ್ಪೆನ್ಷನ್ ಅಂತೂ ಸ್ಮೂತ್ ಗುರು. ಬೇಗ ಹೋಗ್ರಪ್ಪ, ಆಂಬುಲೆನ್ಸ್ ಬಂತು. ಅಜ್ಜಿ ಸಿಗ್ನಲ್ ಬಿತ್ತು ಗುರು. ಆಂಬುಲೆನ್ಸ್ ಆಂಬುಲೆನ್ಸ್ ಆಂಬುಲೆನ್ಸ್. ನ್ಯೂಟ್ರಲಿಗೆ ಬೀಳ್ ಗುರು. ಬಿತ್ತಪ್ಪ. ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದೀನಿ. ನನ್ನ ಎರಡೂ ಪಾದ ಫ್ಲ್ಯಾಟ್ ಫುಟ್ ಆಗಿಲ್ಲ. ನನ್ನ ಎರಡೂ ಫುಟು ಫ್ಲ್ಯಾಟ್ ಫುಟ್ ಆಗಿಲ್ಲ. ಇಂಗ್ಲೀಷಲ್ಲಿ ಟೋ ಮೇಲೆ ನಿಲ್ಲಿಸಿದ್ದೀನಿ. ಬಟ್ ರೈಡಿಂಗ್ ಕಂಫರ್ಟ್ ಚೆನ್ನಾಗಿದೆ. ಕ್ಯಾಮ್ರಾನೂ ವರ್ಕ್ ಆಗ್ತಿದೆ. ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ವ್ಯೂ ನಿಮಗೆ. ಬಟ್ ನನಗಂತೂ ಮೀಟ್ರ್ ಬೋರ್ಡು ಮತ್ತು ಹ್ಯಾಂಡಲ್ ಬಾರ್ ಕಾಣಿಸ್ತಾನೆ ಇಲ್ಲ. ಹ್ಯಾಂಡಲ್ ಬಾರ್ ಬಂದು ವೈಡ್ ಹ್ಯಾಂಡಲ್ ಬಾರು. ಆ್ಯಂಡ್ ಇದರಲ್ಲಿ ಏನಂತ ಮೂಡ್ಸಿಲ್ಲ. ABS ಆಫ್ ಆನು ಮಾಡ್ಕೊಬೋದು. ಈಗ ABSನ ಆಫ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತನಕ ಏನು ಓಡಿಸ್ಕೊಂಡು ಬಂದ ABS ಆನ್ ಆಗಿತ್ತು, ಈಗ ಆಫ್. ಸಸ್ಪೆನ್ಷನ್ ಹಾಕೊಂಡು ಕುಲ್ಕುತ್ತೆ ಗಾಡಿ. ಜಗ 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 ಅಂತ ಕುಲ್ಕುತ್ತೆ. ಮುಂಗಡೆದು ಶೋವಾ ಸಸ್ಪೆನ್ಷನ್ನು. ಗೇರ್ ಮಾತ್ರ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. ಸಿಟೀಸಲ್ಲಿ ಆರಾಮಾಗಿ ಓಡಿಸ್ಬೋದು. ನನಗಿನ್ನ ಹೈಟ್ ಆಗಿರೋರಿಗೆ ಫ್ಲ್ಯಾಟ್ ಫುಟ್ ಆಗುತ್ತೆ. ನನಗಿನ್ನ ಕುಳ್ಳಕ್ಕಿರೋರಿಗೆ ನನಗೆ ಆಗಲ್ಲ. ನಿಮಗೆ ಡೌಟು. ಸೊ ಡೌನ್ ಶಿಫ್ಟ್ ಮಾಡ್ತೀನಿ ನೋಡಿ. 1 2 3 4 5 ಟೋಟಲಿ 6 ಗೇರ್ಸ್ ಬರುತ್ತೆ. ಯೂ ಟರ್ನ್ ಯಾವ ಥರ ತಾನ್ಬೋದು ಅಂತ ನೋಡೋಣ. ನನ್ನ ಅಜ್ಜಿ ಯೂ ಟರ್ನು ಒಂದು ಕಾಲು ಇಡಲೇಬೇಕು ಗುರು.
ಬ್ರೋ ಹೆಂಗೆ ಕಾಣ್ತಾ ಇದೆ, ಹೆಂಗೆ ಕಾಣ್ತಾ ಇದ್ದೀನಿ ನಾನು? ಹಾಂ, English. When you saw how it looks, it's look like an Hawkwood or any. It's look like a okay. It is a good bike or it look like an Hawkwood bike in the cities. Yeah. It's off-road only, right? Okay. So it look like a Hawkwood thing. Yeah, it's kind of a rally bike. Like when you see it, it's kind of a rally bike. ಸೊ ಪಬ್ಲಿಕ್ ರಿಯಾಕ್ಷನ್ ಕೇಳಿದೆ, ಏನು ಹೇಳಿದ್ರು ಅಂದರೆ ಇದು ರ್ಯಾಲಿ ಬೈಕ್ ಅಲ್ಲ, ಡರ್ಟ್ ಬೈಕ್ ಅಲ್ಲ, ಹಾಕ್ಬಾಡಕ್ಕೆ ಕಾಣುತ್ತೆ ಅಂತ ಹೇಳಿದ್ರು. ಸಿಟೀಸಲ್ಲಿ ಆಫ್ ರೋಡಿಂಗ್ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ ಗುರು, ಪಾತ್ ಹೊಲ್ಸನ್ನೆಲ್ಲ ಇದೆಲ್ಲ ಏನು ಇಲ್ಲಿ ಓಡಿಸೋದಲ್ಲ, ಇದೆಲ್ಲ ನಾನು ಓಡಿಸ್ತೀನಿ ಸುಮ್ಮನೆ. ಮಿರರ್ಸ್ ಚೆನ್ನಾಗಿದೆ ಗುರು, ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಏನಂದ್ರೂ 233 cc 2 valve ಇಂಜಿನ್ನು, ಸೊ ಆರಾಮ್ಸೆ 30 ಕೊಡುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಹೆವಿ ಆಗಿದೆ. ಎಷ್ಟೇ ದಪ್ಪ ಇರಲಿ ಓಡಿಸ್ಬೋದು ಈ ಗಾಡಿನ, ಏನಂತ ಏನು ಕಷ್ಟ ಏನಲ್ಲ ಗಾಡಿ. ಬಟ್ ಹೈಟ್ ಇರಬೇಕು, ದಪ್ಪ ಎಷ್ಟನ ಇರ್ರಿ ಬಟ್ ಹೈಟ್ ಕಮ್ಮಿ ಇರಬಾರ್ದು. ನನಗೆ ಗೊತ್ತಿರೋ ಪ್ರಕಾರ 5.6 5.7 ಹೈಟ್ ಇರೋರು ಈ ಗಾಡಿನ ಓಡಿಸ್ಬೋದು. ಯಾಕಂದರೆ ನಾನು ಅದೇ ರೇಂಜಲ್ಲಿ ಬರ್ತೀನಿ, ಅದಕ್ಕಿಂತ ಜಾಸ್ತಿ ಹೈಟ್ ಇರೋರು ಓಡಿಸ್ಬೋದು, ಅದಕ್ಕಿಂತ ಕುಳ್ಳಕ್ಕಿರೋರು 5.5 ಓಡಿಸ್ಬೋದು. ಬಟ್ 5.4 ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ಅಂದ್ಕೊತೀನಿ. ಥ್ರಾಟಲ್ ರೆಸ್ಪಾನ್ಸೂ ಚೆನ್ನಾಗಿದೆ. ಏನು ಬ್ಯಾಲೆನ್ಸಿಂಗ್ ಎಲ್ಲ ಮಾಡೋಕ್ಕೆ ಈ ಗಾಡಿಗಳನ್ನೆಲ್ಲ ಕೇಳಬೇಕಾ? ಪೆರಿಮೀಟರ್ ಫ್ರೇಮ್ ಬೇರೆ ಕೊಟ್ಟವ್ರೆ. ಅಂದರೆ ನೀವು NS 200 ಪೆರಿಮೀಟರ್ ಫ್ರೇಮ್ ಅಲ್ಲ, ಇದು ಬೇರೆ ಥರ ಪೆರಿಮೀಟರ್ ಫ್ರೇಮು. ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಥರ ಫೀಲ್ ಆಗುತ್ತೆ. ಆ್ಯಂಡ್ ಎಕ್ಸಾಸ್ಟ್ನ ತುಂಬ ಹೈಟಲ್ಲಿ ಕೊಟ್ಟಿದ್ದಾರೆ, ಯಾಕಂದರೆ ನೀರಲ್ಲಿ ಏನಾರ ಹೋದರೆ ಇನ್ ಕೇಸ್ ಆವಾಗ ಎಕ್ಸಾಸ್ಟ್ ಒಳಗೆ ನೀರು ಹೋಗ್ಬಾರ್ದಲ್ಲ, ಸೊ ಅದಕ್ಕೋಸ್ಕರ ಆ ಥರ ಕೊಟ್ಟಿದ್ದಾರೆ. ಈಗ ಇಲ್ಲಿ ತೊಗೊಳ್ಬೇಕು. ಹೈಟ್ ಇಲ್ದವ್ರಿಗೆ ಕಷ್ಟ ಆಗೋದು ಯೂ ಟರ್ನ್ ತಾಣಕ್ಕೆ. ನಾನು ಹೆಂಗೋ ಸಾಹಸ ಮಾಡಿ ತಾಣ್ತಾ ಇದ್ದೀನಿ. ಯೂ ಟರ್ನ್ ತಗೊಳೋದು ಕಷ್ಟ ಈ ಒಂದು ಬೈಕ್ನಲ್ಲಿ, ಹೈಟು ಕಮ್ಮಿ ಇರೋರಿಗೆ. ಈ ಒಂದು ಬೈಕ್ನಲ್ಲಿ ಒಂದು ಸ್ವಲ್ಪ ಅಗ್ರೆಸಿವ್ನೆಸ್ ಇದೆ, ಪುಲ್ಲಿಂಗು ಚೆನ್ನಾಗಿದೆ. ವೈ ಬಿಕಾಸ್ ಚೈನ್ ರಿಂಗ್ ಇದೆಯಲ್ಲ, ಆ ಒಂದು ರಿಂಗು ತುಂಬಾ ದೊಡ್ಡದಾಗಿದೆ. ನಾರ್ಮಲಿ ಬೇರೆ ಬೈಕ್ಸಿಗೆ ಕಂಪೇರ್ ಮಾಡಿದ್ರೆ 200cc ಬೈಕ್ಸಿಗೆ ಕಂಪೇರ್ ಮಾಡಿದ್ರೆ ಚೈನ್ ರಿಂಗ್ ತುಂಬಾ ದೊಡ್ಡದಾಗಿದೆ. ಸೊ ಸ್ಪ್ರಾಕೆಟ್ ಎಲ್ಲ ದೊಡ್ಡದಿದೆ, ಗಾಡಿಯ ಪುಲ್ಲು ಏನು ಕಮ್ಮಿ ಪವರ್ ಇದ್ರೂ ಚೆನ್ನಾಗಿ ಪುಲ್ ಆಗುತ್ತೆ. ಸೊ ದಟ್ ಈಸ್ ದಿ ಬೆನಿಫಿಟ್ಸ್ ಆಫ್ ದಿಸ್ ಬೈಕ್. ಚೈನ್ ಸ್ಪ್ರಾಕೆಟ್ ಇಂದೂ ಕೆಲಸ ಇದೆ ಗುರು. ಸೊ ಈ ಒಂದು ಗಾಡಿನ ನೀವು ಪರ್ಚೇಸ್ ಮಾಡಬೇಕು ಅಂದರೆ, ಬೈ ಮಾಡಬೇಕು ಅಂದರೆ ಕಮ್ ಫಾರ್ ರೈಡ್ ವೆಂಚರ್ ಕಾವಾಸಕಿ ಈ ಒಂದು ರೋಡಿಗೆ ಬಂದು ಪರ್ಚೇಸ್ ಮಾಡಿ. ಗಾಡಿ ಮಾತ್ರ ಸಖತ್ತು.